ಅನ್ನದಾತರು, ನಿರ್ಮಾಪಕರು, ನಿರ್ದೇಶಕರು ಎಲ್ಲ ಸವಿಸ್ತಾರವಾಗಿ ಹೇಳಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, ಒಳ್ಳೆಯ ಚಿತ್ರ, ಒಳ್ಳೆಯ ಕಥೆ, ಮತ್ತು ಈಗಿನ ಒಂದು ಜನ್ರೇಷನ್ಗೆ ತಕ್ಕಂತೆ ಒಳ್ಳೆಯ ಚಿತ್ರ ಮಾಡಿದ್ದಾರೆ. ಎಲ್ಲೋ ಒಂಚೂರು ಅಪಸ್ವರ ಅದೇ ನಮ್ಮ ನಾಯಕನ ಬೀಚಿಯವರು ಮಾತು ಹೇಳ್ತಾರೆ, ಕೀರ್ತಿ ಗಳಿಸೋದು ತುಂಬ ಕಷ್ಟ ಆಗುತ್ತೆ. ಅದು ಅದು ಅನ್ಸ್ಕೊಂಡು ಬಂದ್ಬಿಟ್ಟ ಮೇಲೆ ಅದು ಉಳಿಸ್ಕೊಳ್ಳೋದು ಭಾರಿ ಕಷ್ಟ. ಅದು ಕಳೆದೋದ್ಮೇಲೆ ಇದು ಕಷ್ಟ. ಆಮೇಲೆ ಈ ಕೀರ್ತಿ ಬರೋ ಟೈಮ್ ಅಂದರೆ ಒಳ್ಳೆಯ ಹೆಸರು ಬರೋ ಟೈಮಲ್ಲಿ ಈ ನಾಯಕನಿಂದ ಅವ್ರಿಗೊಬ್ಬರಿಗೆ ತೊಂದರೆ ಆಗಿದೆ. ನಮ್ಮ ಚಿತ್ರತಂಡಕ್ಕೆ ಬೇಸರ, ನೋವು, ನಮಗೆ ನಾಚಿಕೆ ಆಗುತ್ತೆ. ಯಾಕೆಂತಂದರೆ ನಾವು 65-70 ವರ್ಷಗಳ ಸಿನಿಮಾದಲ್ಲಿ ನಾವು ಊಟ ಮಾಡಿದ್ವಿ. ಎಲ್ಲ ನಿರ್ಮಾಪಕರು, ನಿರ್ದೇಶಕರು ಎಲ್ಲ ನಮ್ಮ ನಡೆದಾಕರು ಸಾಕಿ ಬೆಳೆಸಿದ್ದಾರೆ. ಎಲ್ಲರೂ ಒಂದು 10 ವರ್ಷ ಸುದ್ದಿಗಳು ಬರ್ತಿಲ್ಲ. ಅದು ಯಾಕಿದು ಈ ಪ್ರಚಾರ ಪಾಪ ಅವ್ರಿಗೆ ಪಾಪ ಮಾಡ್ತಾರೆ. ಮಂಜುನಾಥವರು ಮತ್ತು ರಾಮನಾರಾಯಣ ಅವರು ಆ ಹುಡುಗಿಗೊಂದು ಒಳ್ಳೆಯ ಒಂದು ಸ್ಥಾನ ಕಳಿಸ್ಬೇಕು ಅಂತ ಎಲ್ಲ ಕಷ್ಟಪಟ್ಕೊಂಡು ಮಾಡಿದ್ದಾರೆ. ಅಂದರೆ ಹುಡುಗ ಎಷ್ಟೇ ಒಳ್ಳೆಯ ಕಲಾವಿದ ಆಗಿದ್ರೆ ಏನು ಮಾಡಿದ್ರೆ ಮನುಷ್ಯನಿಗೆ ಗುಣ ಎಲ್ಲಿ ನಾವು ಎಚ್ಚರಿಕೆ ಆಗ್ತೀವೋ, ಯಾಕಂದರೆ ಭಗವಂತ ನಮಗೆಲ್ಲ ಕೊಟ್ಟಿರ್ತಾರೆ, ಯೋಚನೆ ಮಾಡೋ ಕೆಪಾಸಿಟಿಯನ್ನು ಕೊಟ್ಟಿರ್ತಾರೆ, ಎಲ್ಲ ಕೊಟ್ಟಿರ್ತಾರೆ. ನೋಡಿ, ನಮ್ಮ ಆರೋಗ್ಯ ದುಃಖ ಆಗ್ತಿರೋದು ದುಃಖ ಅಲ್ಲ, ನಮಗೂ ನಾಚಿಕೆ ಆಗ್ತದೆ. ಏಕೆಂದರೆ ನಾವೆಲ್ಲ ಕಲಾವಿದ್ರ ಬಗ್ಗೆ ಒಬ್ಬ ಇವರು ನಿಜ ಮಾಡಲ್ಲ, ಬೇಸರಾಗ್ತಿದೆ. ನನಗೆ ಯಾಕೆಂದರೆ ನನಗೆ ಕಣ್ಣಲ್ಲಿ ನೀರು ಹೋಗ್ತದೆ ಸುದ್ದಿ ಬಂದಿರುತ್ತೆ. ಯಾಕೆಂದರೆ ಒಬ್ಬ ನಿರ್ಮಾಪಕ ಅವರು ಕೋಟಿಗಟ್ಟಲೆ ಖರ್ಚು ಮಾಡಿರ್ತಾರೆ. ಪಾಪ ಅವ್ರ ಪರಿಸ್ಥಿತಿಯಲ್ಲಿ ಆಮೇಲೆ ವರ್ಷಾಂಗಟ್ಟಲೆ ಕಥೆ ಚಿತ್ರಕಥೆ ಎಲ್ಲ ಮಾಡಿ ಆ ಡೈರೆಕ್ಟರ್ ಗತಿಯಲ್ಲಿ ಇದು ನನಗೆ ಯೋಚನೆ ಬಂದು ನನ್ನ ಕಣ್ಣಲ್ಲಿ ನೀರು ಬಂದ್ಬಿಟ್ಟು ಆ ಸುದ್ದಿ ಬಂದಿರ್ತಾರೆ. ಏನಪ್ಪ ಇದು ಅಂದರೆ ಏನು ಮಾಡೋಕ್ಕಾಗಲ್ಲ, ಬುದ್ಧಿ ಕರ್ಮಾನುಸಾರ ಹಿಡಿತಾರೆ ಅವ್ರ ಬುದ್ಧಿ. ಸಿನಿಮಾದಲ್ಲಿ ಈ ಥರ ಘಟನೆ ನಡೆದಿದೆ. ನಿಮ್ಮ ಪ್ರಶ್ನೆ ವಾಪಸ್ ತಗೊಂಡು ಎಲ್ಲೋ ಯಾವಾಗೋ ನಾನು ನಡ್ಕೊಂಡು ಬಂದಂಥ ಘಟನೆ. ಅರ್ಜುನ ನೀವು ಎಷ್ಟು ಲಾಯಲ್ ಆಗಿರ್ತೀರೋ ಅಷ್ಟು ಸಿನಿಮಾ ಗೆಲ್ಲುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಆ ಒಂದು ವಿಚಾರಕ್ಕೆ ಪರ್ಸ್ನಲ್ ಆಗಿ ನಾನು ರಾಮನಾರಾಯಣ್ ಸಾರು ನಾವು ಡಿಸ್ಕಸ್ ಮಾಡಿ ಸರ್ ಏನೋ ಮಾಡೋಣ ಸರ್, ಯಾವ ಥರ ಮಾಡೋಣ ಸರ್, ಅವರೆಲ್ಲ ಸ್ವಲ್ಪ ರಿಕ್ವೆಸ್ಟ್ ಬೇರೆ ಥರ ಮಾಡೋಣ ಸರ್, ಏನೇ ಹೇಳಿ ಸರ್ ಬರ್ತೀನಿ, ನಾನು ಟೈಮ್ ಫೀ ಮಾಡ್ಕೊಂಡಿದ್ದು ಬರ್ತೀನಿ ಸರ್. ರಾಮನಾರಾಯಣ್ ಸರ್ ಗೈಡೆನ್ಸಲ್ಲಿ ಮತ್ತು ನಮ್ಮ ಪ್ರೊಡ್ಯೂಸರ್ ಗೈಡೆನ್ಸಲ್ಲಿ ನಾವು ಪ್ರಮೋಷನ್ ತುಂಬ ಇದನ್ನು ಮಾಡ್ತಾಯಿದ್ವಿ. ಅದರಲ್ಲಿ ನಾವು ಮನೋದಲ್ಲ ನಾವು ಪರಿಣೆ ಕೆಡ್ಸ್ಕೊಂಡಿಲ್ಲ. ಆಲ್ಮೋಸ್ಟ್ ಬಿಡು ನೋಡ್ಕೊಳ್ಳೋಣ ಆಗ್ತದೆ. ಆಯ್ತು ಕಟ್ಟು ಹೋಯ್ತು ತಕ್ಷಣ ಎಲ್ಲ ಮಿಟ್ಟು ಥರ ಇದ್ದಾರೆ. ಸೊ ಅಲ್ಲಿಂದ ನಾವು ಇದನ್ನು ಬಂದು ನಮಗೆ ಆದಂಥ ನಮ್ಮ ಕಡೆಯಿಂದ ಏನು ಇವಾಗ ನ್ಯಾಯ ನಮಗೆ ರೆಡಿಗಳು ಏನು ನ್ಯಾಯ ಸಿಗಬೇಕೋ ನಮ್ಮ ಕಡೆಯಿಂದ ನಾವು ಒಂದು ಬೇರೆ ಒಂದು ಕಟ್ಟಿಸೋದ್ರಿಂದ ನಾವು